ಎಲ್ಲರಿಗೂ ನಮಸ್ಕಾರ. ATV ಗ್ರೂಪಿನ ಅತ್ಯಂತ ಹಿರಿಯ ಗೌರವಾನ್ವಿತ ಸದಸ್ಯರಾದ KS ಕಾಮತ್ರೊಂದಿಗೆ ಒಮ್ಮೆ ಹೀಗೆ ಲೋಕಾಭಿರಾಮವಾಗಿ ಮಾತನಾಡ್ತಿರುವಾಗ ಅವರು ಒಂದು ವಿನೂತನ ಸುಡುಮಣ್ಣಿನ ಬಗ್ಗೆ ಪ್ರಸ್ತಾವನೆ ಮಾಡಿದರು. ವರ್ಮುಡಿ ಶಿವಣ್ಣನವರ ಒಂದು ಅತ್ಯಂತ ಹೊಸ ಒಂದು ವಿಧಾನದ ಸುಡುಮಣ್ಣಿನ ಬಗ್ಗೆ ಅವರು ನನ್ನಲ್ಲಿ ಸೂಚ್ಯವಾಗಿ ಹೇಳಿದರು. ಮತ್ತೊಮ್ಮೆ ವರ್ಮುಡಿ ಶಿವಣ್ಣನ ಮನೆಗೆ ಭೇಟಿ ಕೊಟ್ಟಾಗ ಅವರಲ್ಲಿ ನಾನು ಅದರ ಬಗ್ಗೆ ವಿಚಾರಿಸಿದಾಗ ಅವರದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದರು. ಈಗ 1 ತಿಂಗಳ ಹಿಂದೆ ಡಾಕ್ಟರ್ ಮನೋಹರ ಉಪಾಧ್ಯಾಯ ಅವರು ಮುಳಿಯ ವೆಂಕಟಕೃಷ್ಣ ಅಣ್ಣ ಅವರನ್ನು ಸಂದರ್ಶನ ಮಾಡಿದಾಗ ಇದೇ ಈ ಸುಡುಮಣ್ಣಿನ ಒಂದು ವಿಡಿಯೋವನ್ನು ಹಾಕಿದ್ದರು. ಅದರಿಂದ ಪ್ರೇರೇಪಣೆಗೊಂಡು ಇವತ್ತು ನಮ್ಮಲ್ಲಿಯೂ ಕೂಡ ಅಂಥದೇ ಒಂದು ಸುಡುಮಣ್ಣನ್ನು ನಾವೀಗ ಅನುಷ್ಠಾನಕ್ಕೆ ತರ್ತಾ ಇದ್ದೇವೆ. ಅದೇ ಹಾಕೊಂಡು ಗಂಟೆ ನಾನು ಹುಟ್ಕೊಂಡು ಪೂರ ಇಂಚನೇ ಒಂಜೆ ಒಂಜಿ ಮಲ್ಲ ಮಾತು ಅಂದ್ರಿ ಏತಿ ಏನು ನಾಲ್ಕು ಮಲ್ಲ ಅಂತ ಬಿತ್ತು ಬರ್ತೇವೆ. ಸುಡುಮಣ್ಣಿನ ರಾಶಿಯೆಲ್ಲ ಆಗಿ ಈಗ ಅದಕ್ಕೆ ಬೆಂಕಿ ಕೊಟ್ಟು ಅದು ಹೊತ್ತಿ ಉರಿತಾ ಇದೆ. ಒಂದು 6-7 ಫೀಟ್ ಉದ್ದದ ಒಂದು ಬಿದಿರಿನ ಒಂದು ಅಂಡೆಯನ್ನು ನೆಲದಲ್ಲಿ ಹುಗಿದು ಅದರ ಸುತ್ತಲೂ ಸುಡುಮಣ್ಣಿಗೆ ಬೇಕಾಗುವಂತಹ ಎಲ್ಲ ವಸ್ತುಗಳನ್ನು ಅಂದರೆ ಕಸ ಕಡ್ಡಿ ಇತ್ಯಾದಿ ಅದನ್ನೆಲ್ಲ ಹಂತ ಹಂತವಾಗಿ ಪೇರಿಸಿಕೊಂಡು ಬಂದು ಅದರ ಮೇಲೆ ಕೂರೆ ಮಣ್ಣನ್ನು ಕೂಡ ಹಾಕಿ ಅದನ್ನು ಕಾಲಿನಿಂದ ತುಳಿದು ಅದನ್ನು ಅಲ್ಲಿಗೆ ಸ್ವಲ್ಪ ಅಂದರೆ ಅದು ಹಗುರವಾಗಿರದ ಹಾಗೆ ಅದನ್ನು ಸ್ವಲ್ಪ ಗಟ್ಟಿ ಮಾಡಿ ಮೇಲ್ಬದಿಗೆ ಮುಟ್ಟಿದಾಗ ಅಂದರೆ ಈ ಪೈಪು ಒಂದು ಅರ್ಧ ಫೀಟು ಉದ್ದ ಬಾಕಿ ಇರುವಷ್ಟು ಹೀಗೆ ಎಲ್ಲವನ್ನು ಕೂಡ ಪೇರಿಸಿ ಕೊನೆಗೆ ಅದಕ್ಕೆ ಬೆಂಕಿ ಕೊಡುವಂತಹ ಪ್ರಕ್ರಿಯೆಯನ್ನು ನಾವೀಗ ಆರಂಭಿಸಿದ್ದೇವೆ. ಈಗ ಬೆಂಕಿ ಕೊಟ್ಟು 5 ಮಿನಿಟ್ ಆಯಿತು. ಮೇಲಿಂದ ಬೆಂಕಿ ಹತ್ತಿಕೊಂಡು ಉರಿತಾ ಈ ಪೈಪಿನ ಅಂದರೆ ಈ ಸುಡುಮಣ್ಣಿನ ಕಸದ ಅದರ ಬುಡಕ್ಕೆವರೆಗೆ ಬಂದಿದೆ. ಇನ್ನು ಅದು ಒಳಗಿನಿಂದಲೇ ಉರಿಯುತ್ತಾ ಬರ್ಬೋದು ಅಂತ ಹೇಳುವ ನಿರೀಕ್ಷೆ ನಮ್ಮದು. ನಮಗೆ ಇದು ಹೊಸ ಪ್ರಯೋಗ. ಆದ ಕಾರಣ ಇದರ ಮುಂದಿನ ಬೆಳವಣಿಗೆ ಏನು ಅಂತ ಹೇಳೋದನ್ನು ನಾವು ಕಾದು ನೋಡಬೇಕಷ್ಟೆ. ಈ ಸುಡುಮಣ್ಣಿನಲ್ಲಿ ಬಾಕಿ ಇರೋ ಸುಡುಮಣ್ಣಿನ ಹಾಗೆ ಅಪಾಯ ಎಲ್ಲ ಜಾಸ್ತಿ ಇದೆಯಾ ಅಲ್ಲ ಹೇಗೆ? ನಾನು ತಿಳಿದುಕೊಂಡ ಪ್ರಕಾರ ಈ ಸುಡುಮಣ್ಣಿನಲ್ಲಿ ಏನೂ ಅಪಾಯ ಇಲ್ಲ. ಅಂದರೆ ಮುಳಿಯ ವೆಂಕಟಕೃಷ್ಣ ಶರ್ಮಣ್ಣ ಹೇಳಿದ ಪ್ರಕಾರ ಉಳಿದ ಸುಡುಮಣ್ಣಿನಲ್ಲಿ ಆದರೆ ನಾವು ಬೆಂಕಿ ಕೊಟ್ಟ ಮೇಲೆ ಅದು ಉರಿಯುವಲ್ಲಿವರೆಗೆ ಅಲ್ಲಿಯೇ ನಿಲ್ಲಬೇಕಾಗ್ತದೆ. ಅಂದರೆ ನಾವು ಬುಡದಿಂದ ಬೆಂಕಿ ಕೊಡುವುದು. ಆಗ ಬೆಂಕಿ ದಗದಗನೆ ಉರಿದು ಹತ್ತಿರ ಇರುವಂತಹ ಗಿಡ ಮರಗಳನ್ನೆಲ್ಲ ಅದು ದಹಿಸುವಂತಹ ಒಂದು ಅಪಾಯ ಇದೆ. ಗಾಳಿಗೆ ಬೆಂಕಿಯ ಕಿಡಿಗಳು ಹಾರುವಂತಹ ಒಂದು ಅಪಾಯವೂ ಕೂಡ ಇದೆ.
ಮತ್ತು ಎಲ್ಲ ಸ್ಥಳಗಳಲ್ಲಿ ಆ ರೀತಿಯ ಸುಡುಮಣ್ಣು ಇರಿಸಲಿಕ್ಕೂ ಆಗೋದಿಲ್ಲ. ಹತ್ತಿರ ಮನೆಗಳೆಲ್ಲ ಇದ್ದರೆ ಅತ್ಯಂತ ಅಪಾಯಕಾರಿ. ಎಷ್ಟೋ ಕಡೆಗಳಲ್ಲಿ ಈ ರೀತಿಯ ಸುಡುಮಣ್ಣಿಗೆ ಬೆಂಕಿ ಕೊಟ್ಟಾಗ ಕಿಡಿ ಹಾರಿ ಲಂಕಾದಹನ ಆದಂತಹ ಉದಾಹರಣೆಗಳು ಕೂಡ ಇವೆ. ಆದರೆ ಈಗ ಹೇಳಿದಂತಹ ಈ ವಿನೂತನ ಸುಡುಮಣ್ಣಿನಲ್ಲಿ ಅಂತಹ ಯಾವುದೇ ಅಪಾಯ ಇಲ್ಲ ಅಂತ ವೆಂಕಟಕೃಷ್ಣಣ್ಣ ಹೇಳಿದ್ದಾರೆ. ಬಹುಶಃ ನನಗೂ ಕೂಡ ಸರಿ ಅಂತ ಕಾಣ್ತದೆ. ಯಾಕೆಂದರೆ ಸುಡುಮಣ್ಣಿಗೆ ಸುತ್ತಲೂ ಬೆಂಕಿ ಕೊಡುವಂತಹ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಮೇಲಿನಿಂದ ಮಡಲಿಗೆ ಬೆಂಕಿ ಕೊಡುವ ಕಾರಣ ಬೆಂಕಿ ನಿಧಾನವಾಗಿ ಉರಿಯುತ್ತಾ ಅದು ಒಳಭಾಗಕ್ಕೆ ಹೋಗ್ತದೆ. ಈಗ ನಮ್ಮಲ್ಲಿ ನಾವೀಗ ಬೆಂಕಿ ಕೊಡುವಾಗ ಮುಂಜಾಗ್ರತೆಗಾಗಿ ಸುಡುಮಣ್ಣಿನ ರಾಶಿಯ ಸುತ್ತಲೂ ಸ್ವಲ್ಪ ನೀರು ನಾವು ಸಿಂಪಡಿಸಿದ್ದೇವೆ. ಬಹುಶಃ ಅದರ ಅಗತ್ಯವೂ ಇಲ್ಲ ಅಂತ ನನ್ನ ಅನಿಸಿಕೆ. ಈಗ ನಾವು ಕಂಡುಕೊಂಡ ಪ್ರಕಾರ ನಾವೀಗ ಬೆಂಕಿ ಕೊಟ್ಟದ್ದು ಈಗ ಬೆಳಗ್ಗೆ ಅಂದರೆ ಈಗ ಒಂದು ಸಾಧಾರಣ 9:30 ಗಂಟೆ ಹೊತ್ತಿಗೆ. ಒಳ್ಳೆಯ ಗಾಳಿ ಇಲ್ಲ, ಆದರೂ ಕೂಡ ಒಳ್ಳೆ ಬಿಸಿಲಿದೆ. ಯಾವುದೇ ರೀತಿಯ ಅಪಾಯ ಸಂಭವಿಸುವ ಹಾಗೆ ಕಾಣುವುದಿಲ್ಲ. ಬಹುಶಃ ಅತ್ಯಂತ ಸುರಕ್ಷಿತವಾದ ಸುಡುಮಣ್ಣಿನ ಒಂದು ಕ್ರಮ ಅಂತ ಕಾಣ್ತದೆ. ಪೇಟೆಯಲ್ಲಿರುವವರಿಗೂ ಕೂಡ ಯಾವುದೇ ತೊಂದರೆ ಆಗದ ಹಾಗೆ ನೆರೆಹೊರೆಯ ಮನೆಯವರಿಗೆ ಅಪಾಯ ಬಾರದಂತಹ ರೀತಿಯಲ್ಲಿ ಈ ರೀತಿಯ ಸುಡುಮಣ್ಣನ್ನು ಅವರು ಇರಿಸ್ಬೋದು ಅಂತ ಕಾಣ್ತದೆ. ಈ ಸುಡುಮಣ್ಣು ಪೂರ್ತಿ ಉರಿದು ಅದು ಬೂದಿಯಾದಾಗ ಹೆಚ್ಚಿನ ಮಾಹಿತಿಯನ್ನು ಮತ್ತೊಮ್ಮೆ ನಾನು ತಿಳಿಸ್ತೇನೆ.